ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಇವತ್ತಿನ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬಿಹೇವಿಯರ್ ಇದೆ, ಸೊ ಯಾವ ರೀತಿ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ, ಸೊ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬಯರ್ ನ ಮತ್ತು ಸೆಲ್ಲರ್ ನ ಯಾವ ರೀತಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತಾನೆ. ಓಕೆ, ಇವತ್ತು ಆರ್ಡರ್ ಫ್ಲೋ ದಲ್ಲಿ ಯಾವ ರೀತಿ ಅನಾಲಿಸಿಸ್ ನ ಮಾಡ್ಬೇಕಂತ ಹೇಳಿ ಒಂದ್ಸಲ ಇನ್ ಡೆಪ್ತ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಇವಾಗ ಆರ್ಡರ್ ಫ್ಲೋ ಚಾರ್ಟ್ ಗೆ ಕರ್ಕೊಂಡು ಹೋಗ್ತೇನೆ. ಇಲ್ಲಿ ನೋಡಬಹುದು. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅನ್ನ ಓಪನ್ ಮಾಡಿದೀನಿ. ಫಸ್ಟ್ ಮಾರ್ಕೆಟ್ ನಲ್ಲಿ ಓಪನ್ ಆದ್ಗಳೇ ಸೊ ಯಾವ ರೀತಿ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದ್ಸಲ ನೋಡೋಣ. ಓಕೆ, ಸೊ ಫಸ್ಟ್ ಕ್ಯಾಂಡಲ್ ದಲ್ಲಿ ನಮ್ಗೆ ಏನಿದೆ, ಮಾರ್ಕೆಟ್ ಓಪನ್ ಆದ್ಗಳೇ ಏನಾಗಿದೆ, ಒಂದು ಬುಲಿಶ್ ಕ್ಯಾಂಡಲ್ ಬಂದಿದೆ. ಹೌದಾ, ಈ ತರ ಒಂದು ಬುಲಿಶ್ ಕ್ಯಾಂಡಲ್ ಬಂದ್ಮೇಲೆ ಸೊ ಯಾವುದೇ ಕಾರಣಕ್ಕೂ ನಮ್ಗೇನು ಕನ್ಫರ್ಮೇಶನ್ ಕೊಟ್ಟಿಲ್ಲ. ಓಕೆನಾ, ಬೈಯಿಂಗ್ ಸೈಡ್ ಹೋಗ್ಬೇಕಂತ ಹೇಳಿ. ಓಕೆನಾ, ಸೊ ಇಲ್ಲಿ ನೋಡಬಹುದು, ಇಲ್ಲಿ ಎಕ್ಸಾಕ್ಟ್ ಆಗಿ ನೋಡಬಹುದು. ಸೊ ಕಾಟ್ ಮತ್ತು ಡೆಲ್ಟಾ ಚೆಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದು ನಮ್ಗೆ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಬೈಯಿಂಗ್ ಕ್ಯಾಂಡಲ್ ಅಂತ ಹೇಳಿ ಹೇಳ್ತಾ ಇಲ್ಲ. ಓಕೆನಾ, ಸೊ ಅದೇ ರೀತಿ ನೆಕ್ಸ್ಟ್ ನೋಡಬಹುದು. ಸೊ ಕನ್ಫರ್ಮೇಶನ್ ಬರ್ಲಿಲ್ಲ, ಯಾವುದೇ ಕಾರಣಕ್ಕೂ ನಾವು ಯಾವ ಕಡೆ ಹೋಗ್ಲಿಲ್ಲ, ಬೈಯಿಂಗ್ ಸೈಡ್ ಹೋಗ್ಲಿಲ್ಲ. ಓಕೆ, ಸೆಕೆಂಡ್ ಕ್ಯಾಂಡಲ್ ಬಂತು. ಓಕೆ, ಸೊ ಈಗ ಸೆಕೆಂಡ್ ಕ್ಯಾಂಡಲ್ ನ ನೋಡಬಹುದು. ಇಲ್ಲಿ ಸೆಕೆಂಡ್ ಕ್ಯಾಂಡಲ್ ದಲ್ಲಿ ಯಾವ ರೀತಿ ಬಯರ್ಸ್ ಬಂದಿದ್ದಾರೆ ಅಂದ್ರೆ ಇಲ್ಲಿ ನೋಡಬಹುದು, ಸೆಲ್ಲರ್ಸ್ ಯಾರು ಪಾರ್ಟಿಸಿಪೇಷನ್ ಮಾಡಿಲ್ಲ, ಇಲ್ಲಿ ಬಯರ್ಸ್ ಬಂದಿದ್ದಾರೆ. ಓಕೆನಾ, ಸ್ಮಾಲ್ ಬಯರ್ಸ್ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಬೈಯಿಂಗ್ ಬಂದ್ಗಳೇನ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ತಾ, ಇಲ್ಲಿ ಈ ತರ ಸೆಲ್ಲರ್ಸ್ ಬರ್ತಾ ಇದಾರೆ, ಇಲ್ಲಿ ಸೆಕೆಂಡ್ ಕ್ಯಾಂಡಲ್ ದಲ್ಲಿ ಬಯರ್ಸ್ ಬರ್ತಾ ಇದಾರೆ. ಅಂದ್ರೆ ಮ್ಯಾನಿಪುಲೇಷನ್ ನಡೆಸ್ತಾ ಇದ್ದಾರೆ. ಮಾರ್ಕೆಟ್ ಓಪನ್ ಆದ್ಗಳೇನೆ ಏನ್ ಮಾಡ್ತಿದಾರೆ ಅಂದ್ರೆ ಸಸ್ಟೈನ್ ಆಗ್ಬೇಕಾಗತ್ತೆ. ಓಕೆನಾ, ಸೊ ಈ ತರ ಸಸ್ಟೈನ್ ಆಗ್ಬೇಕಾದ್ರೆ ಏನಾಗ್ತಾ ಇರುತ್ತೆ, ಮಾರ್ಕೆಟ್ ನಲ್ಲಿ ಟ್ರಾಪಿಂಗ್ ನಡೀತಾ ಇರುತ್ತೆ. ಮಾರ್ಕೆಟ್ ಓಪನ್ ಅಲ್ಲಿ ಯಾರು ನಮ್ ರಿಟೇಲರ್ಸ್ ಏನ್ ಮಾಡ್ತಾರೆ, ಮಾರ್ಕೆಟ್ ಓಪನ್ ಆದ್ಗಳೇ ಬೈ ಮತ್ತು ಸೆಲ್ ಮಾಡ್ಲಿಕ್ಕೆ ಬಂದ್ಬಿಡ್ತಾರೆ. ಓಕೆನಾ, ಒಂದು ಬುಲಿಶ್ ಕ್ಯಾಂಡಲ್ ಬರ್ತಾ ಇದೆ, ಒಂದು ಬೆರಿಶ್ ಕ್ಯಾಂಡಲ್ ಬರ್ತಾ ಇದೆ ಅಂತ ಹೇಳಿ ಬೈ ಮಾಡ್ಲಿಕ್ಕೆ. ಇಲ್ಲಿ ನೋಡಬಹುದು, ಸೆಕೆಂಡ್ ಕ್ಯಾಂಡಲ್ ದಲ್ಲಿ ಯಾರಾದ್ರೂ ಬೈ ಮಾಡ್ಲಿಕ್ಕೆ ಹೋದವ್ರನ್ನ ಏನ್ ಮಾಡಿದಾರೆ ಅಂದ್ರೆ ಸೊ ಎಸ್ ಎಲ್ ಹಂಟ್ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಸೊ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಇವಾಗ ನೋಡಬಹುದು, ಇಲ್ಲಿ ಈ ಬೈ ಮಾಡಿದವ್ರು ಎಲ್ಲಿ ಹೋದ್ರು, ಟ್ರ್ಯಾಪ್ ಆದ್ರಲ್ವಾ. ಸೊ ನೆಕ್ಸ್ಟ್ ಏನಾಗಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಇಲ್ಲಿ ನೋಡಬಹುದು, ಸೆಕೆಂಡ್ ಥರ್ಡ್ ಕ್ಯಾಂಡಲ್ ದಲ್ಲಿ ಅಬ್ಸರ್ವ್ ಮಾಡಿ. ಸೊ ಅಗ್ರೆಸಿವ್ ಆಗಿ ಏನ್ ಮಾಡಿದಾರೆ ಅಂದ್ರೆ ಸೆಲ್ಲರ್ಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಹೌದಾ, ಸೆಲ್ಲರ್ಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಕ್ಯಾಂಡಲ್ ಕರೆಕ್ಟ್ ಆಗಿ ಕ್ಲೋಸ್ ಆಗ್ಲಿಲ್ಲ. ಹಾಗಾಗಿ ಏನಾಗಿದ್ದಾರೆ ಅಂದ್ರೆ ಸೆಲ್ಲರ್ ಟ್ರ್ಯಾಪ್ ಆಗಿದ್ದಾರೆ. ಇಲ್ಲಿ ನೋಡಬಹುದು, ಕೆಳಗಡೆ ಸೆಲ್ಲರ್ ಟ್ರ್ಯಾಪ್ ಆಗಿ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಈ ತರ ಮಾರ್ಕೆಟ್ ನಲ್ಲಿ ನಡೀತಾ ಇರುತ್ತೆ. ಸೊ ಈ ತರ ನೋಡ್ಬೇಕು ನಾವು, ಮಾರ್ಕೆಟ್ ನಲ್ಲಿ ಹೇಗೆ ಬಯರ್ಸ್ ಮತ್ತು ಸೆಲ್ಲರ್ ನ ಹೇಗೆ ಟ್ರ್ಯಾಪ್ ಮಾಡ್ತಿದ್ದಾರೆ, ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಈ ರೀತಿ ಮಾರ್ಕೆಟ್ ಹೋಗ್ಬೇಕಾದ್ರೆ ನಾವು ಚಾರ್ಟ್ ನ ಅನಾಲಿಸಿಸ್ ನ ಮಾಡಿ ಕೊಡ್ತೀವಿ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿ ಮಾರ್ಕೆಟ್ ನಲ್ಲಿ ಏನ್ ಬಿಹೇವಿಯರ್ ಆಗ್ತಿದೆ ಅಂತೇಳಿ ಒಂದ್ಸಲ ನೋಡೋಣ. ಎಕ್ಸಾಕ್ಟ್ ಆಗಿ ನೋಡಬಹುದು ಯಾವ ಲೆವೆಲ್ ಅಲ್ಲಿ. ಇಲ್ಲಿ ಒಂದು ಪಿನ್ ಪಾಯಿಂಟ್ ಹೊಡೆದಿದೆ ಅಲ್ವಾ. ಸೊ ಈ ಪಿನ್ ಪಾಯಿಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಈ ಪಾಯಿಂಟ್ ಅಲ್ಲಿ, ಈ ಪಿನ್ ಪಾಯಿಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಸೊ ಇಲ್ಲಿ ಎಡ್ಜಸ್ ಅಲ್ಲಿ ಬರ್ತಾರೆ, ಅವ್ರ ಆರ್ಡರ್ಗಳು ಎಲ್ಲ ಎಡ್ಜಸ್ ಅಲ್ಲಿ ಬರ್ತವೆ. ಅದ್ರ ಅಪೋಸಿಟ್ ಆಗಿ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಹೌದಾ, ಸೊ ನೆಕ್ಸ್ಟ್ ಏನಾಗುತ್ತೆ, ಹರ್ಟಿಂಗ್ ಆಗಿ ಏನಾಗುತ್ತೆ ಅಂದ್ರೆ ಸೆಲ್ಲಿಂಗ್ ಆಗುತ್ತೆ, ಸ್ಟ್ರಾಂಗ್ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳಿ ಗ್ರೂಪ್ ಅಲ್ಲಿ ಹೇಳ್ತೀವಿ. ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಏನಾಗಿದೆ, 2-3 ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬೀಳುತ್ತೆ. ಓಕೆನಾ, ಸೊ ಅದೇ ರೀತಿ ಮಾರ್ಕೆಟ್ ಸೆಲ್ಲಿಂಗ್ ಆಗಿ ನೆಕ್ಸ್ಟ್ ಪುಲ್ ಬ್ಯಾಕ್ ಅಲ್ಲಿ ರಿವರ್ಸಲ್ ಆಗುತ್ತೆ. ಬಟ್ ಏನಾಗಿದೆ ಅಂದ್ರೆ ಮಾರ್ಕೆಟ್ ಪುಲ್ ಬ್ಯಾಕ್ ಅಲ್ಲಿ ನಮ್ಗೆ ಏನಾಗ್ಬೇಕಂದ್ರೆ ರೀಲೋಡಿಂಗ್ ನ ಅಬ್ಸರ್ವ್ ಮಾಡ್ತಿರ್ತೀವಿ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಆಗಿಲ್ಲ, ಅಗ್ರೆಸಿವ್ ಆಗಿ ಒಂದು ಮೊಮೆಂಟಮ್ ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಸೆಲ್ ಮಾಡಿರೋದವ್ರನ್ನ ಏನ್ ಮಾಡಿದಾರೆ ಅಂದ್ರೆ ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಪೊಸಿಷನ್ಸ್ ಹೋಲ್ಡ್ ಮಾಡ್ಕೊಂಡ್ರನ್ನ ಏನ್ ಮಾಡಿದಾರೆ ಅಂದ್ರೆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿದ್ದಾರೆ. ಸೊ ಸ್ಟಾಪ್ ಲಾಸ್ ಹಂಟ್ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ ಅಂದ್ರೆ ಇಲ್ಲಿ ನೋಡಬಹುದು, ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಮ್ಯಾನುಪ್ಯುಲೇಟಿಂಗ್ ನಡೆದಿದೆ. ಓಕೆನಾ, ಸೆಲ್ಲರ್ಸ್ ತುಂಬಾನೇ ಜನ ಬಂದಿದ್ದಾರೆ. ಬರೀ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಆಗುತ್ತೆ ಅಂತ ಎಲ್ಲರೂ ಬೇಸ್ಡ್ ಆನ್ ಸ್ಟ್ರಾಟಜಿ ಬೇಸ್ ಎಲ್ಲರೂ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಅವ್ರದ್ದು ಎಸ್ ಎಲ್ ಹಂಟ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಮ್ಯಾನುಪ್ಯುಲೇಷನ್ ನಡೆದಿದೆ. ಎಲ್ಲ ಮಾರ್ಕೆಟ್ ನಲ್ಲಿ ಮ್ಯಾನುಪ್ಯುಲೇಷನ್ ನಡೆದಿದೆ. ಸೊ ಈ ಈ ತರ ನಡೆದ ಮೇಲೆ ನಾವು ಯಾವ ರೀತಿ ಮಾರ್ಕೆಟ್ ನಲ್ಲಿ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೇಕಂತೇಳಿ ತಿಳಿಸ್ಕೊಡ್ತೇನೆ. ಓಕೆ, ಇನ್ನು ಇನ್ ಡೆಪ್ತ್ ಆಗಿರುತ್ತೆ ಮಾರ್ಕೆಟ್ ನಲ್ಲಿ ತಿಳಿಸ್ಕೊಡೋದು. ಸೊ ಪ್ರತಿಯೊಬ್ರು ಯಾವ ರೀತಿ ಅನಾಲಿಸಿಸ್ ನ ಮಾಡ್ಬೇಕಂತೇಳಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಸೊ ನೋಡೋಣ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಇರ್ಬೇಕಂತೇಳಿ. ಓಕೆ, ಸೊ ಇವಾಗ ನಾಳೆ ನಾವು ಅನ್ಕೊಂಡಾಗೆ ನೆಕ್ಸ್ಟ್ ಏನಾಗ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಸೊ ಇದೇ ಪಾಯಿಂಟ್ ಇಂದ ಏನಾಗ್ಬೇಕಂದ್ರೆ ನಾಳೆ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಓಕೆನಾ, ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಸೊ ಈ ಯಾವುದೇ ಲೆವೆಲ್ ಅಲ್ಲಿ 55,820 ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಓಕೆನಾ, ಅಗ್ರೆಸಿವ್ ಆಗಿ ಬಯರ್ಸ್ ಬರ್ಬೇಕಾಗತ್ತೆ. ಸೊ ನಮಗೆ ಅಪೋಸಿಟ್ ಆಗಿ ಯಾರು ಬರಬೇಕು, ಸೆಲ್ಲರ್ಸ್ ಕ್ಲೋಸ್ ಆಗ್ಬೇಕಾಗತ್ತೆ. ಸೆಲ್ಲಿಂಗ್ ಕ್ಯಾಂಡಲ್ 2 ಸ್ಟ್ರಾಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಈ ರೀತಿ 2 ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗಬೇಕಾಗುತ್ತೆ. ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬಹುದು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು. ಸೊ ಎಲ್ಲಿವರೆಗೂ ಬರುತ್ತಂದ್ರೆ ಫಸ್ಟ್ ಟಾರ್ಗೆಟ್
55,700 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ 55,600 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ನಿಫ್ಟಿಯಲ್ಲಿ, ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆನಾ, ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಸಿಂಪಲ್ ಇರುತ್ತೆ ನಿಫ್ಟಿನೂ ಕೂಡ. ಸೊ ನಿಫ್ಟಿಯಲ್ಲಿ ನೋಡೋಣ, ಅಬ್ಸರ್ವ್ ಮಾಡಿ. ಸೊ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಒಂದು ಸ್ಟ್ರಾಂಗ್ ಬೈಯಿಂಗ್ ನ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಫುಲ್ ಹೋಲ್ಡ್ ಮಾಡಿದ್ದಾರೆ. ನೋಡಬಹುದು ಇಲ್ಲೆಲ್ಲ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡು ಪೀಕ್ ತಗೊಂಡು ಹೋಗಿದ್ದಾರೆ. ಬಟ್ ಏನಾಗುತ್ತೆ ಅಂದ್ರೆ ಹಾಲ್ಟಿಂಗ್ ಆಗಿ ಏನಾಗುತ್ತೆ ಅಂದ್ರೆ ಸೆಲ್ಲರ್ಸ್ ನ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೋಡಬಹುದು, ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಬ್ರೇಕ್ಔಟ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಹೌದಾ, ಸೊ ಇಲ್ಲಿ ಫಸ್ಟ್ ಟೈಮ್ ಬ್ರೇಕ್ಔಟ್ ಆದಾಗ್ನು ಟ್ರ್ಯಾಪಿಂಗ್ ನಡೆದಿದೆ. ಹೌದಾ, ಬೈಯರ್ನ ಟ್ರ್ಯಾಪ್ ಮಾಡಿ ಕೆಳಗಡೆ ತಗೊಂಡಿದ್ದಾರೆ. ಮತ್ತೆ ಸೈಡ್ ವೇಸ್ ಆಕ್ಟಿವಿಟಿ ಮಾಡಿದೆ, ಬ್ರೇಕ್ಔಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಬೈಯರ್ನ ಟ್ರ್ಯಾಪ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಪುಲ್ ಬ್ಯಾಕ್ ಹೋಗಿ ರಿಜೆಕ್ಷನ್ ಆಗಿ ಸೆಲ್ಲಿಂಗ್ ಬಂದಿದೆ. ಹೌದಾ, ಸೊ ಈಗ ನೋಡಬಹುದು ಇಲ್ಲೆಲ್ಲ ಬೈ ಮಾಡೋರ್ನ ಏನ್ ಮಾಡಿದ್ದಾರೆ ಅಂದ್ರೆ ಎಮೋಷನಲ್ ಬೈಯರ್ಸ್ ಅನ್ನ ಟ್ರ್ಯಾಪ್ ಮಾಡಿ ಇನ್ಸ್ಟಿಟ್ಯೂಷನ್ ದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ತಗೊಂಡ್ಬಂದು ಈ ಪಾಯಿಂಟ್ ಅಲ್ಲಿ ಬಂದು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಸೊ ಮ್ಯಾನಿಪುಲೇಷನ್ ತುಂಬಾ ನಡೀತಾ ಇರುತ್ತೆ ಮಾರ್ಕೆಟ್ ನಲ್ಲಿ. ಸೊ ಅದನ್ನೆಲ್ಲ ನಾವು ಗುರುತಿಸಬೇಕು. ಮಾರ್ಕೆಟ್ ನಲ್ಲಿ ಯಾಕೆ ಮಾರ್ಕೆಟ್ ನಿಧಾನಕ್ಕೆ ಹೋಗ್ತಾ ಇದೆ, ಸೊ ಯಾವ ರೀತಿ ಅಗ್ರೆಸಿವ್ ಆಗಿ ಬೈಯಿಂಗ್ ಆಕ್ಟಿವಿಟಿನ ಮಾಡ್ಕೋತಿದ್ದಾರೆ, ಸೊ ಅದನ್ನೆಲ್ಲ ನಾವು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಓಕೆನಾ, ಸೊ ಅದಕ್ಕೆ ಈ ರೀತಿ ಅನಾಲಿಸಿಸ್ ನ ಮಾಡಿಕೊಂಡು ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೇಕಂತೇಳಿ ನಿಫ್ಟಿಯಲ್ಲಿ ನೋಡೋಣ. ಎಕ್ಸಾಕ್ಟ್ ಆಗಿ ನೋಡೋಣ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅಂತೇಳಿ. ಸೊ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ ಅಲ್ವಾ. ನೆಕ್ಸ್ಟ್ ನಾವು ಅನ್ಕೊಂಡಂಗೆ ನೆಕ್ಸ್ಟ್ ಏನಾಗಬೇಕು, ಮಾರ್ಕೆಟ್ ನಲ್ಲಿ ಈ ರೀತಿ ಒಂದು ಅಗ್ರೆಸಿವ್ ಆಗಿ ಬೈಯಿಂಗ್ ಆಕ್ಟಿವಿಟಿ ನಡಿಬೇಕಾಗುತ್ತೆ ಈ ಪಾಯಿಂಟ್ ಅಲ್ಲಿ. ಓಕೆನಾ, ಸೊ ಈ ರೀತಿ ಬೈಯಿಂಗ್ ಆಕ್ಟಿವಿಟಿ ನಡೆದ್ಮೇಲೆ ನೆಕ್ಸ್ಟ್ 2 ಕ್ಯಾಂಡಲ್ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗಬೇಕಾಗುತ್ತೆ. ಈ ರೀತಿ 2 ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಹೋಗಬೇಕಾಗುತ್ತೆ. ಈ ರೀತಿ ಪುಲ್ ಬ್ಯಾಕ್ ಅಲ್ಲಿ ನಾವೇನ್ ಮಾಡಬೇಕು, ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು ನೆಕ್ಸ್ಟ್ ನಾವೇನ್ ಮಾಡಬಹುದು ಅಂದ್ರೆ ಸೆಲ್ಲಿಂಗ್ ಸೈಡ್ ನೋಡಬಹುದು. ಓಕೆನಾ, ಸೊ ಫಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತೆ ಅಂದ್ರೆ 25,400 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತೆ ಅಂದ್ರೆ 25,370 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡಿಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಓಕೆನಾ, ಸ್ಮಾಲ್ ರಿಸ್ಕ್ ಇರಬೇಕು, ಪ್ರಾಫಿಟ್ ಅನ್ನ ಬಿಗ್ ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಮಾರ್ಕೆಟ್ ನಲ್ಲಿ. ಸೊ ಇದೇ ರೀತಿನ ಅನಾಲಿಸಿಸ್ ನ ಮಾಡಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಕೊಡ್ತಾನೆ ಇರ್ತೀವಿ. ಸೊ ಇದೇ ರೀತಿನ ನೀವು ಕೂಡ ಪ್ರಾಫಿಟ್ ಅನ್ನ ಮಾಡಿ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿನ ಕಾಪಿ ಮಾಡಿಕೊಂಡು ಸೊ ಪ್ರತಿಯೊಬ್ಬರು ಟ್ರೇಡ್ ಅನ್ನ ಮಾಡಿ ಸೊ ಎಲ್ಲರೂ ಸಕ್ಸಸ್ ಆಗುವುದೇ ನಮ್ಮ ಗುರಿ. ಓಕೆನಾ, ಸೊ ಎಲ್ರಿಗೂ ಒಳ್ಳೇದಾಗಲಿ.